ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಸೊ ಇವಾಗ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರೋ ಹಾಗೆ ನಾವು ಕೂರ್ಗ್ ವೈಲ್ಡ್ನೆಸ್ ರೆಸಾರ್ಟ್ಗೆ ಹೊರಟಿದ್ದೀವಿ. ಇವತ್ತು ಕಾರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಹೊರಟಿದ್ದೀವಿ ನಾವು 8:30 ಅನ್ಸುತ್ತಲ್ವ ನಾವು ಬಿಟ್ಟಿದ್ದು. 8:30 ಮನೆ ಬಿಟ್ವಿ. ಇವಾಗ ಆಲ್ರೆಡಿ ಇನ್ನೇನು ಹತ್ತತ್ರ ಕುಶಾಲನಗರ ಇದ್ದೀವಿ. ಸೊ ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ನಮಗೆ? ಎಸ್, ಬೋರ್ಡ್ ಇದೆ ನೋಡಿ ಇಲ್ಲೇ. ಓಕೆ, ಸೊ 45-50 ಕಿಲೋಮೀಟರ್ಸ್ ಇದೆ. ಹಾಫ್ ವೇ ಆಲ್ರೆಡಿ ಬಂದಿದ್ದೀವಿ. ಸೊ ನೋಡೋಣ ಇವತ್ತು ನಾವು ಏನಕ್ಕೆ ಹೋಗ್ತಾ ಇರೋದು ಅಂತ ಹೇಳಿದರೆ, ನಮ್ಮದು ಇವತ್ತಲ್ಲ ನಾಳೆ, ದಟ್ ಈಸ್ ಆನ್ 18th November, ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮದು. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಹೇಗಿರುತ್ತೆ ಅಲ್ಲಿ ರೆಸಾರ್ಟಲ್ಲಿ, ಏನೇನು ಆಕ್ಟಿವಿಟೀಸ್ ಇರುತ್ತೆ, ಮತ್ತೆ ನಾವು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆಕ್ಟಿವಿಟೀಸ್ ಇನ್ಕ್ಲೂಡೆಡ್ ಇದೆ, ಫುಡ್ ಇನ್ಕ್ಲೂಡೆಡ್ ಇದೆ. ಸೊ ರೂಮ್ ಎಲ್ಲ ನಮ್ಮದು 12 ಗಂಟೆಗೆ ಚೆಕ್ ಇನ್ ಇದೆ. ಸೊ ಅಲ್ಲಿ ಹೋಗಿ ಸಿಗೋಣ. ಎಸ್, ದೆನ್ ಸ್ಟೇ ಟ್ಯೂನ್ಡ್. ಕುಶಾಲನಗರ ಅಲ್ಲ ಇದು? ಕುಶಾಲನಗರ ಎಂಟರ್ ಆದ್ವಿ, ಬ್ರಿಡ್ಜ್ ಕ್ರಾಸ್ ಮಾಡಿದ್ದೀವಿ. ಓಕೆ, ಎಂಟರ್ ಆಗ್ತಾ ಇದ್ದೀವಿ. ಕೂರ್ಗ್ ವೈಲ್ಡ್ನೆಸ್ ರೆಸಾರ್ಟ್ ಆ್ಯಂಡ್ ಸ್ಪಾ. ಪಾರ್ಕಿಂಗ್ ಇಲ್ಲೇ ಎಲ್ಲೋ ಮಾಡಬೇಕು ಅನ್ಸುತ್ತೆ. ರಿಸೆಪ್ಷನ್ ಕೊಟ್ಟೋಗೋಣ. ಹಾಯ್, ನಮಸ್ಕಾರ ಸರ್. ನಮಸ್ಕಾರ. ಕೀರ್ತಿ ಟೀಮ್. Cap. May I, ma'am? Yeah. Please welcome. Please make yourself comfortable. Yeah. Okay. 5 to 10 minutes just they will take. Sure. Please be comfortable. I'll guide you. Sure. ಹೆಂಗಿತ್ತು? ಎಂಟ್ರಿಯಲ್ಲೇ ಆ್ಯಕ್ಚುಲಿ ನಮಗೆ ಸ್ವಲ್ಪ ಗಲಿಬಿಲಿ ಆಯಿತು. ಯಾಕಂದರೆ ಮೇಡಮ್ ಅವರು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ನ ಎಲ್ಲೋ ಮಿಸ್ ಮಾಡಿಕೊಂಡು ಎಂಟ್ರಿ ಹಾಳು ಮಾಡಿದ್ರು. ಎಂಟ್ರಿ ಹಾಳಾಯಿತು ಇನ್ ದ ಸೆನ್ಸ್, ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಅನಿಸುತ್ತೆ, 20 minutes ಅಲ್ಲೇ ನಿಲ್ಲಿಸ್ಕೊಂಡು ಹುಡುಕ್ತಾ ಕೊನೆಗೆ ಸಿಕ್ತು. ಸೊ ಫೈನಲಿ ಎಂಟ್ರಿ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ರೂಮ್ ಹೇಳಿದ್ದು 1 o'clock ಕೊಡ್ತೀವಿ ಅಂತ. ಬಟ್ ಜೋರಾಗಿ ಮಾತಾಡಬೇಕು ಕೆಲಸದ. ನಮಗೆ ಆ್ಯಕ್ಚುಲಿ ರೂಮ್ ಹೇಳಿದ್ದು 1 o'clock ಕೊಡ್ತೀವಿ ಅಂತ. ಸೊ ಬೇಗ ಕೊಡ್ತಿದ್ದಾರೆ, 12 o'clock ಕೊಡ್ತಿದ್ದಾರೆ. 10 minutes ಅಲ್ಲೇನೋ ಅಮ್ಯುನಿಟೀಸ್ ರೆಡಿ ಮಾಡ್ತಿದ್ದೀವಿ ಅಂದರು. ನೈಸ್. ನನಗಂತೂ ಪೀಸ್ ಅನಿಸ್ತಾ ಇದೆ. ಅವ್ರು ಆ್ಯಕ್ಚುಲಿ ಏನೇನೋ ಎಕ್ಸ್ಪ್ಲೇನ್ ಮಾಡಿದ್ರು, ಬಟ್ ವಿ ಕುಡಂಟ್ ರೆಕಾರ್ಡ್. ಬಟ್ ಸಕ್ಕತ್ತಾಗಿದೆ ವ್ಯೂ. ಎಕ್ಸ್ಪ್ಲೇನ್ ಮಾಡಿದ್ದಂತಂದರೆ ಏನು ತುಂಬ ಏನು ಮಾಡಿಲ್ಲ. ಅದೇನು ಹೇಳಿದ್ದು ಲೈಕ್ ಜಿಮ್, ಸ್ಪಾ, ಎವ್ರಿಥಿಂಗ್. ಆಮೇಲೆ ರೆಸ್ಟೋರೆಂಟ್ಸ್ ಎಲ್ಲ ಯಾವ್ದಿದೆ ಅದನ್ನೆಲ್ಲ ಹೇಳಿದ್ರು ಅಷ್ಟೇ. What time you want to take, sir? If possible, can we get it tonight itself? Yeah, sure. So like midnight you want, sir? No, I can get it around 9 or 10. 9 also. Okay. Yeah. Please welcome, sir. Thank you. May I come in, sir? Sure. Allow me to explain about your room. Sure. 5 minutes later. This is our room. Welcome to our room, Anna. Welcome to our room. Oh my God!
ಎಂಟರ್ ಆದ ತಕ್ಷಣ ಇಲ್ಲೆಲ್ಲ ಒಂದು ಲಿವಿಂಗ್ ಏರಿಯಾ ತರ ಇದೆ, ಟಿವಿ ಇದೆ, ಸೋಫಾ ಇಟ್ಟಿದ್ದಾರೆ, ಡ್ರೈ ಫ್ರೂಟ್ಸ್ ಇದೆ, ಚಾಕ್ಲೇಟ್ಸ್ ಬರ್ತಿದೆ, ಚಾಕ್ಲೇಟ್ಸ್ ಬರ್ತಾ ಇದೆ, ಆನ್ ದ ವೇ ಕುಕೀಸ್ ಕೊಡ್ತಾರೆ. ಸೊ ದಿಸ್ ಇಸ್ ಆರ್ ಲಿವಿಂಗ್ ರೂಮ್. ಅಲ್ಲಿ ಬಂದ್ರೆ ಮಿರರ್ ಆ್ಯಂಡ್ ಡ್ರೆಸ್ಸರ್ ಅನ್ಸುತ್ತೆ ಅಲ್ವಾ, ಡ್ರೆಸ್ಸರ್. ಸೊ ಇಲ್ಲಿ ಬಂದು ಒಂದು ಕನ್ಸೋಲ್ ಕೊಟ್ಟಿದ್ದಾರೆ, ಲ್ಯಾಂಪ್ಸ್ ಇಟ್ಟಿದ್ದಾರೆ, ಆಮೇಲೆ ಇದು ಬಂದು ಬೆಡ್, ಇಲ್ಲಿ ಆಟೋಮೆನ್ ಇದೆ, ಸೈಡಲ್ಲಿ ಮಾಮೂಲಿ ಡ್ರಾವರ್ಸ್ ಇದೆ, ಸೈಡ್ ಟೇಬಲ್, ಆಮೇಲೆ ಇದು ಸ್ಟಡಿ ಏರಿಯಾ ಅನ್ಸುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಸ್ಟೋರೇಜು ಕೊಟ್ಟಿದ್ದಾರೆ, ಇಲ್ಲಿ ಲಾಕರು ಇಟ್ಟಿದ್ದಾರೆ ಒಳಗಡೆ, ಲಾಕರ್, ಡಿಸ್ಪೋಸಬಲ್ ಬ್ಯಾಗ್ಸ್, ಹ್ಯಾಂಗರ್ಸ್, ಲಾಂಡ್ರಿ ಸ್ಲಿಪ್ಪರ್ಸ್. ಇಲ್ಲಿ ದಿಸ್ ಇಸ್ ಲಾಂಗ್ ಮಿರರ್, ಇಲ್ಲಿ ನೋಡಿ A to Z ಮಿರರ್ ಅಂತೀವಿ ಇದನ್ನ, ಲಾಂಗ್ ಮಿರರ್. ಇದು ಡ್ರೆಸ್ಸರ್ ಅನ್ಸುತ್ತೆ. No. This is mini bar. Come here, I'll show you. Okay. So this is mini bar. ಇಲ್ಲಿ ಲೈಕ್ ಇವ್ರದ್ದು ಇನ್ ಹೌಸ್ ಕಾಫಿ ಶಾಪ್ ಇದೆ, ಸೊ ಅದರಿಂದ ತಂದಿರೋಂಥ ಕೆಲವೊಂದು ಕಾಫಿ ಎಸೆನ್ಷಿಯಲ್ಸ್ ಎಲ್ಲ ಇಲ್ಲಿಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಆನ್ ಹಿಡನ್ ಮಿನಿ ಬಾರ್. ಸೊ ಮಿನಿ ಬಾರಲ್ಲಿ 3 ಟಿನ್ ಕೊಟ್ಟಿದ್ದಾರೆ, 2 ಫ್ರೂಟಿ, ಒಂದು ವೈನ್ ಕೊಟ್ಟಿದ್ದಾರೆ, ಒಂದು ಸೋಡಾ ಬಾಟಲ್ ಕೊಟ್ಟಿದ್ದಾರೆ, ನಾವು ಕುಡಿಯಲ್ಲ ಮಾಡಲ್ಲ. ವೈನ್ ಕೊಟ್ಟಿದ್ದಾರೆ, ಒಂದು ಸೋಡಾ ಬಾಟಲ್ ಕೊಟ್ಟಿದ್ದಾರೆ, ನಾವು ಕುಡಿಯಲ್ಲ ಮಾಡಲ್ಲ. It makes no sense. ವೇಸ್ಟ್. ಸೊ ಇಲ್ಲೊಂದು ಕೆಟಲ್ ಇದೆ. ಸೊ ಇದಿಷ್ಟು ರೂಮ್ದು. ಸೊ ದ ಮೋಸ್ಟ್ ವೇಟೆಡ್ ಫೀಲರ್ ಯಾವ ಇವೆಲ್ಲ? ಓಕೆ. ಆಯ್ತು, ಆಮೇಲೆ ಹೆಂಗನ್ಸ್ತಾ ಇದೆ ಕೀರ್ತಿ? ಒಳ್ಳೆ ಫಿಲ್ಮಿ ಥರ ಫೀಲ್ ಆಗ್ತದೆ. ಆ್ಯಕ್ಚುಲಿ ನನ್ನ ರೂಮ್ ಸೈಜೇ ಇದೆ, ನನ್ನ ಬೆಡ್ರೂಮ್ ಸ್ಪೇಸ್ ಇದೆಯಲ್ಲ ಆ ಸೈಜ್ ಇದೆ. ಇಲ್ಲಿ WC ಇದೆ, ಅದು ಶವರ್ ಅನ್ಸುತ್ತೆ, ಶವರ್ ಏರಿಯಾ. ಇದು ಫ್ರೆಶ್ನಪ್ ಏರಿಯಾ. ಓಕೆ. ಅಲ್ಲಿ ಬಾತ್ ಟಬ್. ಬಾತ್ ಟಬ್ ವಿತ್ ವ್ಯೂ. ಇದು ವ್ಯೂ. ಆಚೆ ನೋಡಿದ್ರೆ ವ್ಯೂ. ಆಮೇಲೆ ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ, ನಾನು ಫಸ್ಟ್ ಟೈಮ್ ಒಂದು ವಿಂಟೇಜ್ ಬಾತ್ ಟಬ್ ನ ಯೂಸ್ ಮಾಡ್ತಾ ಇರೋದು, ಡೈರೆಕ್ಟ್ ಆಗಿ ನೋಡ್ತಾ ಇರೋದು. ಹೌದು, ಯೂಶಲಿ ಮಾಡರ್ನ್ ಇರುತ್ತೆ, ಮಾಡರ್ನ್ ಬಾತ್ ಟಬ್ಸ್ ಎಲ್ಲ ಕಡೆ ಹೋಟೆಲ್. ಇದು ಈ ಎಂಟೈರ್ ರೆಸಾರ್ಟ್ ಅಲ್ಲಿ ಏನೇನು ರೂಮ್ಸ್ ಇದೆ ಇದನ್ನೆಲ್ಲ ಯುರೋಪಿಯನ್ ಆರ್ಕಿಟೆಕ್ಚರ್ ಪ್ರಕಾರನೇ ಮಾಡಿರೋದು. ಹೌದು, ನೋಡಿದ್ರೆ ಗೊತ್ತಾಗ್ತದೆ, ಆ ಚೇರ್ ಇಂದ ಹಿಡಿದು ಪ್ರತಿಯೊಂದು ಡೀಟೇಲ್, ಲ್ಯಾಂಪ್ಸ್ ಆಗಿರ್ಬೋದು. Either it's a suite room or a normal room, ಎಲ್ಲಾ ರೂಮ್ ಅಲ್ಲೂ ಕೂಡ they use the same European architecture. ಇಟ್ ಈಸ್ ಜಸ್ಟ್ ದಟ್ ಬೇರೆ ಬೇರೆ ರೂಮ್ಗೆ ಸೈಜಲ್ಲಿ ವೇರಿ ಆಗುತ್ತೆ, ಬಟ್ ಏನು ಎಲಿಮೆಂಟ್ಸ್ ಅಥವಾ ಈಗ ಫರ್ನಿಚರ್ಸ್ ಆಗಿರ್ಬೋದು ಅಥವಾ ಸ್ಟೈಲ್ ಎಲ್ಲ ಒಂದೇ. 2 ಸೂಟ್ ಇದೆ, ಒಂದು ವೈಲ್ಡರ್ನೆಸ್ ಸೂಟ್, ಇನ್ನೊಂದು ಗ್ರ್ಯಾಂಡ್ ಸೂಟ್. ವೈಲ್ಡರ್ನೆಸ್ ಸೂಟ್ ಅಲ್ಲಿ ಈ ಮಿನಿ ಬಾರ್ದ್ ಏನ್ ಏರಿಯಾ ಬರುತ್ತೆ ಅದನ್ನ ಸ್ವಲ್ಪ ಮಿನಿಮೈಸ್ ಮಾಡಿದ್ದಾರೆ, ಬಾಲ್ಕನಿ ಸೈಜ್ ಚಿಕ್ಕ ಬರುತ್ತೆ, ಇಷ್ಟೇ ಡಿಫರೆನ್ಸ್. ಬೆಡ್ರೂಮ್ ಒಂದೇ, ಬೆಡ್ರೂಮ್ ಅಷ್ಟೇ ಬರುತ್ತೆ. ಬೆಡ್ರೂಮ್, ಬಾತ್ರೂಮ್, ಆಮೇಲೆ ಲಿವಿಂಗ್ ಸ್ಪೇಸ್ ಎಲ್ಲಾನು ಇರುತ್ತೆ. ಆಮೇಲೆ ಬಾತ್ರೂಮ್ ಅಲ್ಲಿ ಲೈಕ್ ಇದು ಡ್ಯುಯಲ್ ಸಿಂಕ್ ಏನ್ ನೋಡ್ತಾ ಇರಾ, ಹಿಸ್ ಅಂಡ್ ಹರ್ ಅಂತ ಅಂದ್ಬಿಟ್ಟು, ಇದರಲ್ಲಿ ವೈಲ್ಡ್ನೆಸ್ ಸೂಟ್ ಅಲ್ಲಿ ಸಿಂಗಲ್ ಸಿಂಕ್, ಜಸ್ಟ್ ಸಮ್ ಲಕ್ಸುರಿ ಆಡ್-ಆನ್ಸ್ ಅಷ್ಟೇ. ಅಯನ್ನಿಂಗ್ ನಾನು ಹೇಳಿದೆ ಆ್ಯಕ್ಚುಲಿ ಇರುತ್ತೆ ಕೀರ್ತಿ, ಬೇಡ ಅಯನ್ ಮಾಡ್ಕೊಳ್ಳೋದು ಅಂತ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅಯನ್ ನನ್ನ ಕೈಲಿ ನೆನ್ನೆ ಅಷ್ಟು ಸುಸ್ತಾಗಿದ್ರು ನನ್ನ ಕೈಲಿ ಅಯನ್ ಮಾಡಿಸ್ಕೊಂಡಿದ್ದಾರೆ. ಯಾವ ಇವೆಲ್ಲ? ನಾನು ಹೇಳಿದೆ ಅಯನ್ ಬೋರ್ಡ್ ಇಷ್ಟೆಲ್ಲ ಕೊಟ್ಟಾದ್ಮೇಲೆ ಇಷ್ಟೆಲ್ಲ ಲಕ್ಸುರಿ ಇದ್ಮೇಲೆ ಇದ್ದೇ ಇರುತ್ತೆ, ಅಯನ್ ಬೋರ್ಡು ಬೇಡ ಅಂತ. ನನಗೆ ಬೆಸ್ಟ್ ಪಾರ್ಟ್ ಅನ್ಸಿದೆ ಬಾಲ್ಕನಿ. ಡೋರ್ ಓಪನ್ ಮಾಡಿ, ಇದು ಸಿಂಗಲ್ ಡೋರ್ ಓಪನ್ ಮಾಡಿ. ಇದು ನಿಮಗೆ ಸ್ಲೈಡ್ ಮಾಡ್ಕೊಳ್ಳಿ. ಈ ಕಡೆನೂ ಸೇಮ್ ಮಾಡಿದ್ರೆ ಬೆಡ್ಡಿಂದಾನೇ ಆ್ಯಕ್ಚುಲಿ ಒಳ್ಳೆ ವ್ಯೂ. ನಾವು ಬಾಲ್ಕನಿಗೆ ಹೋಗೋದೇ ಬೇಡ, ಬೆಡ್ ಮೇಲಿಂದಾನೇ ಚೆನ್ನಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ. ಇಲ್ಲಿ ಕೋತಿಗಳು ಜಾಸ್ತಿ ಅಂತ ಹೇಳಿದ್ರು. ಸಿನ್ಸ್ ಇವ್ರದ್ದು ಆಮೇಲೆ ಸಿನ್ಸ್ ವಿ ಆರ್ ಲಿವಿಂಗ್ ಇನ್ ಎ ಫಾರೆಸ್ಟ್ ಏರಿಯಾ, ಸೊಳ್ಳೆಗಳು ಜಾಸ್ತಿ. ಸೊ ನಾವು ನೈಟ್ ಹಂಗೆ ಬಿಟ್ಟು ಮಲ್ಕೋಕ್ಕಾಗಲ್ಲ. ನಾವು ಮಸ್ಕಿಟೋ ಮೆಶ್ ಹಾಕಿ ಬೇಕಾದ್ರೆ ಓಪನ್ ಬಿಡ್ಬೋದು. ಹೌದು, ಚೆನ್ನಾಗಿರುತ್ತೆ. ಹೌದು,
ಇಲ್ಲಿ ಲ್ಯಾಂಪ್ ಇಲ್ಲ, ಬಾಲ್ಕನಿ ಲ್ಯಾಂಪ್ ಇಲ್ಲ, ಅದೊಂದೇ ವಾಲ್ ಲ್ಯಾಂಪ್ ಅಷ್ಟೇ ಇದೆ. ಎಲ್ಲ ಕಡೆ ಡಿಮ್ ಲೈಟ್ಸೇ ಇವರು ಆಡ್ ಆನ್ ಮಾಡಿರೋದು, ಜಸ್ಟ್ ಟು ಗೆಟ್ ದಟ್ ರೊಮ್ಯಾಂಟಿಕ್ ಮೂಡ್ ವೈಬ್. ಇಲ್ಲಿ ಫೈರ್ ಪ್ಲೇಸ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲ, ದಿಸ್ ಇಸ್ ಫೈರ್ ಪ್ಲೇಸ್ ಅಲ್ಲ ಇದು. ಓಕೆ, ಸುಮ್ಮನೆ ಡಿಸೈನ್ ಅಷ್ಟೇ. ಅದೇ ಡಿಸೈನ್ ಪರ್ಪಸ್ಗೆ ಫೈರ್ ಪ್ಲೇಸ್. ಇಫ್ ನೀಡೆಡ್ ಇಲ್ಲಿ ಲೈಕ್ ಏನಂತಾರಪ್ಪ ಅದು, ಬಿಸಿ ಮಾಡೋ ಹೀಟರ್ ತಂದ್ಬಿಟ್ಟು ಬಿಸಿ ಮಾಡೋ ಮಷೀನ್ ಇಡ್ತಾರೆ. ಈ ರೂಮ್ ಬುಕ್ ಮಾಡಿದ ಮೇನ್ ಇಂಟೆನ್ಷನ್ ಏನು ಗೊತ್ತಾ, ಪಕ್ಕದ ರೂಮ್ಗೆ ಈ ರೂಮ್ ವಿಸಿಬಿಲಿಟಿ ಇಲ್ಲ, ಈ ಕಡೆ ರೂಮ್ಗೆ ವಿಸಿಬಿಲಿಟಿ ಬ್ಲಾಕ್ ಆಗಿದೆ ಬಿಕಾಸ್ ಆಫ್ ದಿಸ್ ಟ್ರೀಸ್ ಅಂಡ್ ಪ್ಲಾಂಟ್ಸ್ ಎವ್ರಿಥಿಂಗ್. ಸೊ ಎದುರುಗಡೆ ಪರ್ಫೆಕ್ಟ್ ವ್ಯೂ ಸಿಗುತ್ತೆ. ಆ್ಯಕ್ಚುಲಿ ಈ ಮರ ಎಲ್ಲ ಕಟ್ ಡೌನ್ ಮಾಡಿದ್ರೆ ಅದು ಹಿಲ್ ವ್ಯೂಸ್ ಇದು, ಹಿಲ್ ವ್ಯೂ ಸೂಟ್ ಅಂತಾನೆ ಬೇರೆ ಇದೆ. ಸೊ ಅದಕ್ಕೆ ಸಪ್ರೇಟ್ ಚಾರ್ಜಸ್, ಇದಕ್ಕೆಲ್ಲ 5K 6K ಜಾಸ್ತಿ ಆಗುತ್ತೆ. ವಿತೌಟ್ ಪೇಯಿಂಗ್ ದಟ್ ವಿ ಆರ್ ಎಂಜಾಯಿಂಗ್ ಬೋತ್ ಹಿಲ್ ವ್ಯೂ ಆಸ್ ವೆಲ್ ಆಸ್ ದಿಸ್ ಫಾರೆಸ್ಟ್ ವ್ಯೂ. ನಾವು ಪಕ್ಕದ ಸೂಟ್ ರೂಮ್ಸ್ ಎಲ್ಲ ಏನಾರ ನೋಡಿದ್ರೆ ಅಕ್ಕಪಕ್ಕ ರೂಮ್ದು ನಿನಗೆ ಬ್ಯಾಲ್ಕನೀಸ್ ವಿಸಿಬಲ್ ಇರುತ್ತೆ, ಗ್ರೀನರಿ ಇರಬೇಕು. ಸೊ ನಮ್ಮದೇ ಆದಂಥ ಒಂದು ಪ್ರೈವಸಿ ಇರಲಿ ಅಂತ ಅಂದ್ಬಿಟ್ಟು ನಾನು ಈ 2 to 4 ಸ್ಪೆಷಲಿ ನನಗೆ ಇದೇ ರೂಮ್ ಬೇಕು ಅಂತಲೇ ಬುಕ್ ಮಾಡಿಸಿದ್ದು. ಬಟ್ ನೈಸ್, ರೂಮೆಲ್ಲ ಚೆನ್ನಾಗಿತ್ತು. ಓಕೆ, ಬಾಲ್ಕನಿಂದ ತುಂಬ ಸ್ಪೇಷಿಯಸ್ ಆಗಿದೆ. ಹಾಂ ಕೀರ್ತಿ, ಟೇಸ್ಟ್ ಮಾಡಿ ಕುಕ್ಕೀಸ್. ಏನು ಮಾಡ್ತೀರಾ? ಇದು ಚಾಕ್ಲೇಟ್ ಕುಕ್ಕಿ. ಇದು ಚಾಕ್ಲೇಟ್ ಅಲ್ಲ, ರಾಗಿ ಅನ್ಸುತ್ತೆ. ಇದು ರಾಗಿ ಅನ್ಸುತ್ತೆ. ಚೆನ್ನಾಗಿದೆಯಾ? ನಾನೊಂದು ಚಾಕ್ಲೇಟ್ ತಿಂತಾ ಇದ್ದೀನಿ. ಇದು ಮಿಲ್ಕು ಸಕ್ಕತ್ತಾಗಿದೆ. ಇನ್ನು ಏನೋ ಬೇಕಣ. ನನಗೆ ಮಿಲ್ಕ್ ಚಾಕ್ಲೇಟ್ಸ್ ಇಷ್ಟ ಡಾರ್ಕ್ ಚಾಕ್ಲೇಟ್ಗಿಂತ. ನೈಸ್. ಸೊ ನಾವಿವಾಗ ಡಿಸೈಡ್ ಮಾಡಿರೋದು ಸ್ವಿಮ್ಮಿಂಗ್ ಹೋಗೋಕ್ಕೆ. ಸೊ ಸ್ವಿಮ್ಮಿಂಗ್ ಹೋಗಿ ಅಲ್ಲಿಂದ ಸನ್ಸೆಟ್ ಟ್ರೆಕ್ ಹೋಗಿ ಮತ್ತು ಡಿನ್ನರ್ ಮಾಡಿಕೊಂಡು ಅಗೇನ್ ಕಮಿಂಗ್ ಬ್ಯಾಕ್ ಟು ಅವರ್ ರೂಮ್. ಸೊ ಇವತ್ತಿನ ಪ್ಲ್ಯಾನ್ ಇದು, ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲ್ ನಮ್ಮ ರೂಮಿಂದ ಒಂದು ಶಾರ್ಟ್ ಡಿಸ್ಟೆನ್ಸ್ ಅಂತ ಹೇಳಿದರು. ಸೊ ಹಂಗಾಗಿ ನಾವು ವೆಹಿಕಲ್ ತೊಗೊತಾ ಇಲ್ಲ, ನಡ್ಕೊಂಡು ಹೋಗ್ತಾ ಇದೀವಿ. ಯೂಶ್ವಲಿ ಇಲ್ಲಿ ಹೆಂಗೆ ಅಂದರೆ, ಇವಾಗ ನಾವು ಕಾಲ್ ಮಾಡಿ ಅವ್ರಿಗೆ ಹೇಳಿದ್ರೆ, ಓಕೆ, ಅವ್ರಿಗೆ ಕಾಲ್ ಮಾಡಿ ನಾವು ವೆಹಿಕಲ್ ಬೇಕು, ನಾವು ಇಲ್ಲಿ ಹೋಗಬೇಕು ಅಂತ ಹೇಳಿದರೆ ಅವರು ವೆಹಿಕಲ್ಸ್ ಕಳ್ಸ್ಕೊಡ್ತಾರೆ. ನಮ್ಮ ರೂಮ್ ಹತ್ರನೇ ಬರುತ್ತೆ. ಸೊ ಬಟ್ ನಾವು ಸ್ವಲ್ಪ ಹತ್ರನೇ ಇದೆ, ಹತ್ತಿರ ಇರೋದ್ರಿಂದ ನಡೀತಾ ಇದ್ದೀವಿ. ಆಮೇಲೆ ವಾಕ್ ಮಾಡ್ದಂಗೆ ಇರುತ್ತೆ. ಅದೇ ಪೋದು. ಇಲ್ಲೆಲ್ಲ ರೂಮ್ಸ್ ಇದೆ. ಆಲ್ಮೋಸ್ಟ್ ಎಷ್ಟು ರೂಮ್ಸ್ ಇರ್ಬೋದು? ಸೂಟ್ ರೂಮ್ ಸರ್. ರೂಮ್ಸ್ ಅನ್ನೋದು ಐಡಿಯಾ ಇಲ್ಲ. ಇಲ್ಲೇ ಸುಸ್ತಾಗಿದೆ, ಟ್ರೆಕ್ಕಿಂಗ್ ಮಾಡ್ತೀವಿ ನಾವು. ಅಂದರೆ ಇಲ್ಲಿ ಹೆಂಗಿದೆ ಅಂದರೆ, ಫ್ಲ್ಯಾಟ್ ಏರಿಯಾ ಇಲ್ಲ, ಫ್ಲ್ಯಾಟ್ ಇಲ್ಲ, ಲ್ಯಾಂಡ್ ಅಪ್ಪಿದೆ, ಡೌನ್ ಇದ್ರೆ ಆರಾಮಾಗಿ ಇಳಿದುಬಿಡೋದು. ಅಪ್ಪಿದೆ, ಸೊ ಹಾಗಾಗಿ ಸ್ವಲ್ಪ ಸುಸ್ತಾಗುತ್ತೆ. ಸ್ವಿಮ್ಮಿಂಗ್ ಪೂಲ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಎಷ್ಟೊತ್ತಿಗೆ ಓಪನ್ ಇರುತ್ತೆ. ಡೈವಿಂಗ್ ಎಲ್ಲ ಇಲ್ಲಿ ಅಲೋವಿಲ್ಲ. ಕೀರ್ತಿ ಯಾವುದೇ ಸ್ವಿಮ್ಮಿಂಗ್ ಪೂಲ್ ನೋಡಿದ್ರು ಫಸ್ಟ್ ಡೈವ್ ಹೊಡಿತಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿಲ್ಲ. ಸೊ ಡಿಸಪಾಯಿಂಟೆಡ್. ಸೊ ನೋ ಡೈವಿಂಗ್ ಅಂತ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ. ದಿಸ್ ಈಸ್ ಇನ್ಫಿನಿಟಿ ಪೂಲ್. ನಮ್ಮ ಬ್ಯಾಗ್ಗಳನ್ನ ಇಲ್ಲೇ ಇಟ್ಟು ಇಳಿಯೋಣ. ಬಟ್ ಚಳಿ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆಯಪ್ಪ. ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಕೀರ್ತಿಗೆ, ಬಟ್ ಕೇಳ್ತಾ ಇಲ್ಲ, ಏನು ಮಾಡೋದು. ಅವ್ರು ಸ್ವಿಮ್ಮಿಂಗ್ ಪೂಲ್ಗೆ ಬಂದಿದ್ದಾರೆ, ಇಲ್ಲಿ ಸ್ವಿಮ್ಮಿಂಗ್ ಆಡೋಕ್ಕೆ ಬಂದಿದ್ದಾರೆ ಅನ್ನೋ ಥರ ಆಡ್ತಾ ಇದ್ದಾರೆ. ಬಟ್ ನನಗೆ ಚಳಿ ಆಗ್ತಾಯಿದೆ. ಬಿಸಿಲು ಇಲ್ಲ ಆ್ಯಕ್ಚುಲಿ ನೋಡಿದ್ರೆ. ಚಳಿ ಆಗ್ತಿದೆ ಅಂದರೆ ಇಲ್ಲಿ ಎಷ್ಟೊಂದೆಲ್ಲ ಚೇರ್ಸ್ ಹಾಕಿದ್ದಾರೆ. ಆಯಿತು, ಹಿಂದೆ ಕುತ್ಕೊಬಿಡ. ಆಯಿತು. ನಾನು ಆ್ಯಕ್ಚುಲಿ ರೂಮಲ್ಲೂ ಹೇಳಿದೆ ನಾನು ಇಳಿಯಲ್ಲ ಅಂತ, ಬಟ್ ಏನಕ್ಕೂ ಇರಲಿ ಅಂದ್ಬಿಟ್ಟು ಪಾಪ ಒಬ್ಬರೇ ಹೋಗ್ತಾರಲ್ಲ ಅಂತ, ಪಾಪಚ್ಚೆ ಅಂತ ಅಂದ್ಬಿಟ್ಟು ನಾನು ಹೋಗೋಣ ಅಂತ ಡಿಸೈಡ್ ಮಾಡಿ ಬಂದೆ. ಬಟ್ ಇಲ್ಲಿ ನೋಡಿದ್ರೆ ವೆದರ್ ಮಾತ್ರ ನಾನು ನೋಡ್ತೀನಿ, ಸ್ವಲ್ಪ ಹೊತ್ತು ನೋಡ್ತೀನಿ, ಬರೀ ಕಾಲು ಬಿಡ್ಕೊಂಡು ಕೂರ್ತೀನಿ ಅಷ್ಟೇ. ನೀವು ಬರಲ್ಲ ನನಗಿರೋ ಗ್ಲಾಸ್ ನಾನು ತೊಗೊತೀನಿ. ತೊಗೊಳ್ಳಿ ಗ್ಲಾಸ್. ಸುಮ್ಮನೆ ಕಾಲು ಬಿಟ್ಕೊಂಡು
ಎಂಜಾಯ್ ಮಾಡ್ತೀನಿ ವ್ಯೂನ. ಹಿಲ್ ವ್ಯೂ ಇದೆ ನೋಡಿ. ದಿಸ್ ಇಸ್ ದ ವ್ಯೂ ಫ್ರಮ್ ಅವರ್ ಸ್ವಿಮ್ಮಿಂಗ್ ಪೂಲ್. ಕೀರ್ತಿ ಈಸ್ ಆಲ್ ಸೆಟ್. ಹೇಳಿರಿ, ಚಳಿ ಇದೆಯಾ? ಒಂದ್ಸಲ ಹೇಳೋದು ನೋಡು. ನಿಮಗೆ ಚಳಿ ಆಗ್ತಾ ಇದೆ. ಬರೋಣ. ಹಾಂ, ಸೊ ಈಗ ಸ್ವಿಮ್ಮಿಂಗ್ ಎಲ್ಲ ಆಗಿ ರೂಮಿಗೆ ಬಂದು ಫ್ರೆಶ್ ಆಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಇಂಡೋರ್ ಗೇಮ್ಸ್ ಏರಿಯಾಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಹೋಗಿ ಅಲ್ಲೆಲ್ಲ ಏನೇನಿದೆ ನೋಡಿಕೊಂಡು ಪ್ರಾಪರ್ಟಿ ಟೂರ್ ಮಾಡೋ ಥರ ಮಾಡಿ ಎಲ್ಲ ಏನೇನಿದೆ ನೋಡಿಕೊಂಡು 4:30ಗೆ ಸ್ನ್ಯಾಕ್ಸ್ ಕೊಡ್ತಾರೆ. ಸೊ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು 5:30ಗೆ ಸನ್ಸೆಟ್ ಪಾಯಿಂಟ್ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದನ್ನು ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ 7:30 ಊಟ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಹೋಗೋಣ ಅಂತ ಸದ್ಯಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡೋಣ. ಥ್ಯಾಂಕ್ ಯು. ನೋಡಲ್ಲ ಬರ್ದಿದ್ದಾರೆ ಆ್ಯಕ್ಟಿವಿಟಿ. ಸ್ಟಾಫ್ಸ್ ಎಲ್ಲ ಎಷ್ಟು ಕೋಆಪ್ರೇಟಿವ್ ಇದ್ದಾರಲ್ಲ. ಅವ್ರಿಗೆ ನಾವು ಕೇಳಲೇ ಇಲ್ಲ, ನಾವು ಜಸ್ಟ್ ಕೇಳಿದ್ದು ಅಡ್ರೆಸ್ಸು. ಹಾಂ, ಎಲ್ಲಿ ಬರುತ್ತೆ ಅಂತ ಕೇಳಿದ್ವಿ ಅಷ್ಟೇ. ಬಟ್ ಅವರೇ ಬಂದು ಬಿಟ್ಬಿಟ್ಟು ಹೋಗ್ತಿದ್ದಾರೆ. ಬಿಟ್ಬಿಟ್ಟು ಹೋದರು. ಆಮೇಲೆ ಬೇಕಿದ್ರೆ ಬಗ್ಗಿನ ಕರಿತಿದ್ದೆ ಅಂತ ಹೇಳಿದ್ರು. ಬಟ್ ಇಟ್ಸ್ ನಾಟ್ ನೆಸಸರಿ. ಶಾರ್ಟ್ ಡಿಸ್ಟೆನ್ಸಲ್ಲೇ ಇದೆ ಎಲ್ಲ. ಸೊ ಶಾರ್ಟ್ ಡಿಸ್ಟೆನ್ಸ್ ಅನ್ನೋದಕ್ಕಿಂತ ಎಲ್ಲ ನೋಡ್ಬೋದು. ಗೋಯಿಂಗ್ ಕಮ್. Okay, we have chess here. Chess ಇದೆ. ಯಾವ ಗೇಮ್ ನಂಗೆ ಗೊತ್ತಿಲ್ಲ. ಹೊರಗಡೆ we have soccer tables here. ಆಮೇಲೆ ಬಾರ್ ಇಡೀ ನೈಟ್ ಪ್ರಾಬಬ್ಲಿ ಸಮ್ ಕಾನ್ಫರೆನ್ಸ್ ರೂಮ್ ಥರ. ಕಾನ್ಫರೆನ್ಸ್ ನಿಮಗೆ ಕೆಲಸದ್ದೆಲ್ಲ ಕಾನ್ಫರೆನ್ಸ್ ಅನ್ನೋದು ಜಾಸ್ತಿ. ಕಾನ್ಫರೆನ್ಸ್ ಪೇಜ್. ಹಾಂ, ಸಮ್ ಏನಾದರೂ ಚಿಕ್ಕ ಚಿಕ್ಕ ಫಂಕ್ಷನ್ಸ್ ಏನಾದರೂ ಮಾಡಿದ್ರೆ ಕಾನ್ಫರೆನ್ಸ್ ರೂಮ್ ಥರ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ. ಬ್ಯಾಂಕ್ವೆಟ್ ಹಾಲ್. ಬ್ಯಾಂಕ್ವೆಟ್ ಹಾಲ್. Can you have a look? Can you have a look? Yes. ಇದು ಕೂರ್ಗಿ ಸಾರಿ. ಇದು ಜೆನ್ಸ್. ಯೂಶಲಿ ಮ್ಯಾರೇಜ್ಗೆಲ್ಲ ಹಿಂಗೇನೆ ಹಾಕೋದವರು. ಮ್ಯಾರೇಜ್ ಮತ್ತು ಫೆಸ್ಟಿವಲ್ಸ್ಗೂ ಅವ್ರು ಹಿಂಗೇನೆ ಹಾಕೋರು. ಹಿಡ್ಕೊಳಕ್ಕೆ ಬಂದಿದ್ದೇನು ಕೇಳೋ. ಏನಕ್ಕೆ? ಅಂತ. ಸಾರಿ ಎಲ್ಲ ಇಟ್ಟಿದ್ದಾರೆ. ಶಾಲ್ ಇದೆಲ್ಲ ಜ್ಯುವೆಲ್ರಿ. ಗಂಧದ ಕಡ್ಡಿನ ಮ್ಯಾಚ್ ಬಾಕ್ಸ್ ಅದು. ಇನ್ಸೆನ್ಸ್ ಸ್ಟಿಕ್ಸ್ ಗಂಧದ ಕಡ್ಡಿ. ಓಪನ್ ಫ್ರಮ್ 9 to 8 ಅಷ್ಟೇ. ಥ್ಯಾಂಕ್ ಯು. ಇದು ಸಮ್ ರೆಸ್ಟೋರೆಂಟ್. ರೆಸ್ಟೋ ಬಾರ್. ಬಟ್ ದಿಸ್ ಇಸ್ ಓಪನ್ ಆಲ್ ನೈಟ್ ಅಂತ ಹೇಳಿದ್ರು ಅಲ್ವಾ? ಓಪನ್ 24/7. ಬಟ್ ಇಟ್ಸ್ ಪೇಯ್ಡ್. ಹಾಂ, ಕಾಂಪ್ಲಿಮೆಂಟ್ರಿ ಇಲ್ಲ ನಮ್ಮ ಪ್ಯಾಕೇಜಲ್ಲಿ ಇಲ್ಲ ಇದು. ಹಂಗಿದ್ರು ಇನ್ನು ನಾವೇನು ಬಂದು ಕುಡಿತಿದ್ವಾ? ನೋಡಿ ಹೆಂಗಿದ್ರು ಔಟ್ಫಿಟ್, ಜಿಮ್ ಔಟ್ಫಿಟ್ಟಲ್ಲೇ ಇದ್ದೀವಿ. ನೀವು ಮಾಡಿ, ನಿನ್ನ ಎಂಕರೇಜ್ ಮಾಡೋಣ. ಬಟ್ ನೀವಲ್ವಾಪ ಜಿಮ್ ಪರ್ಸನು. ನಾವೆಲ್ಲ ಸಿಕ್ಕಿದ್ದನ್ನು ಬಾರಿಸ್ತಾ ಇರ್ತೀವಿ. ಡಯಟ್ ಗೀಟ್ ಅಂತ ನಾವೇನು ಮಾಡಲ್ಲ. ಜಿಮ್ಮು ಹೋಗಿಲ್ಲ ನಾವು ಇದುವರೆಗೂ.
ಆಮೇಲೆ ಒಂದು ಹೇಳಲೇಬೇಕು, ಹೌದು, ನ್ಯಾಪ್ಕಿನ್ಸ್ ಇಟ್ಟಿರ್ತಾರೆ, ಟಿಶ್ಯೂ, ಆಮೇಲೆ ನೀರು ಎಲ್ಲಿ ಹೋದ್ರು, ವಾಟರ್ ಬಾಟಲ್ಸು, ಎಲ್ಲ ಕಡೆ ಫ್ರೂಟ್ಸು. ಹಾಂ, ಬೆಡ್ ಟಿಶ್ಯೂಸ್ ಇದು. ಎಲ್ಲ ಇಟ್ಟಿರ್ತಾರೆ ಫ್ರೂಟ್ಸ್. ಪ್ರಾಬ್ಲಿ ಇಲ್ಲಿ ಬರೋರೆಲ್ಲ ರಿಜಿಸ್ಟರ್ ಮಾಡಿ. ಹಾಂ, ಸಿ ಫ್ರೂಟ್ಸ್ ಆರ್ ಆಲ್ಸೋ ಕಾಂಪ್ಲಿಮೆಂಟ್ರಿ ಹಿಯರ್. ಅದನ್ನೇ ಹೇಳ್ತಾ ಇರೋದು, ಲೈಕ್ ಎಲ್ಲ ಬಾತ್ರೂಮ್. Hi. Let's go. Yeah. ಓಕೆ, ಇಲ್ಲೂ ಯಾರು ಬಂದಿಲ್ಲ ಇನ್ನು. ಇದು ಫಸ್ಟ್ ಒನ್ಸ್ ಅನಿಸುತ್ತೆ. ಚೆನ್ನಾಗಿಟ್ಟಿದ್ದಾರೆ ನೀವು, ದಟ್ ಲೋಕಲ್ ವೈಬ್ ಕೊಡೋಕ್ಕೆ ಚೆನ್ನಾಗಿಟ್ಟಿದ್ದಾರೆ. ನೋಡಿ, ಕನ್ನಡ ಮೂವಿ ಇಲ್ಲ ಯಾಕೆ ಆಲ್ದವ್ರು ಕಸ್ತೂರಿ ನಿವಾಸ ಚೆನ್ನಾಗಿ. Hi. So what do you have for snacks? We have like Paripu Vada and the Paniyaram, sir. Okay. Yeah. And some tea cakes, sandwiches, and live tea coffee, sir. Okay. Filter coffee, tea, masala tea, ginger tea, ಏನು ಬೇಕು ಮನೆ ನೀನು? need boost. I'll go for coffee. Okay, 2 filter coffees. Filter coffee. You want sugar in that or no? Yeah, sure. One brown sugar, white sugar, which one? You want? Brown sugar. Brown. Sure. One packet. Yeah. Yeah. ಹೆಂಗಿದೆಯಾ? ಚೆನ್ನಾಗಿದೆಯಾ? ವಡೆ ಎಲ್ಲ ಸ್ವಲ್ಪ ಉಪ್ಪು ಖಾರ ಕಮ್ಮಿ, ನಮ್ಮ ಥರ ಬರಲ್ಲ ಟೇಸ್ಟ್. ಬಿಕಾಸ್ ಕೆಲವೊಬ್ರಿಗೆ ಸಪ್ಪೆ ಇರಬೇಕು, ಕೆಲವೊಬ್ರು ಖಾರ ಇರ್ಬೇಕು. ನೀನು ಖಾರ ಬೇಕು ಅಂತಂದರೆ ಚಟ್ನಿ ಹಾಕ್ಕೊಂತೀನಿ. ಆಮೇಲೆ ವೈಟ್ ಬ್ರೆಡ್ ತಿನ್ನೋರಿಗೆ ವೈಟ್ ಬ್ರೆಡ್ ಸ್ಯಾಂಡ್ವಿಚ್ಚು, ಬ್ರೌನ್ ಬ್ರೆಡ್ ತಿನ್ನೋರಿಗೆ ಬ್ರೌನ್ ಬ್ರೆಡ್ ಸ್ಯಾಂಡ್ವಿಚ್ಚು. ನಮ್ಮ ಮೇಡಮ್ ಅವ್ರು ಅದೆರಡು ಬೇರೆ ಬೇರೆ ಅಂತ ಅಂದ್ಕೊಂಡು ತೊಗೊಂಬಿಟ್ರು. ಫಸ್ಟ್ ಹಂಗೆ ತೊಗೊಂಡೆ, ಇಲ್ಲ ಆ್ಯಕ್ಚುಲಿ ಸೇಮ್. ಆಮೇಲೆ ಕಾಫಿಲೂ ಅಷ್ಟೇ, ಬ್ರೌನ್ ಶುಗರ್ ಬೇಕಾದವ್ರು ಬ್ರೌನ್ ಶುಗರು, ವೈಟ್ ಶುಗರ್ ಬೇಕಾದ್ರೆ ವೈಟ್ ಶುಗರ್. ವೆರೈಟೀಸ್ ಇದೆ, ಫಿಲ್ಟರ್ ಕಾಫಿ, ಜಿಂಜರ್ ಟೀ, ಲೆಮನ್ ಟೀ, ಮಾಮೂಲಿ ಟೀ, ಚೆನ್ನಾಗಿದೆ. ಮಸಾಲಾ ಟೀ. ನೈಸ್. ಓಕೆ. Morning 7 o'clock we have the bird watching. Okay. And at 10:30 we have the wilderness walk. We'll start the reception only, every activities. Okay. And evening 4 o'clock we have the coffee experience, is a 1 level down reception. Okay. And we have the adventure activity. Okay. And the jeep safari, TV ride, Okay. indoor game also. Okay. That is there tomorrow, right? Yeah. Jeep safari, ATV ride is a rope activity, is a chargeable activity. Okay. Then bird watching doesn't only your package. ಓಕೆ, ಟ್ರಕ್ ಸ್ಟಾರ್ಟ್ ಆಗಿದೆ. 1/2 ಕಿಲೋಮೀಟರ್ ಟ್ರಕ್. ಸನ್ ಇಲ್ಲ ಇವತ್ತು, ಸನ್ಸೆಟ್ ಇಲ್ಲ, ವ್ಯೂ ಪಾಯಿಂಟ್ ಅಷ್ಟೇ. ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಪ್ರಾಬಬ್ಲಿ ವೆಹಿಕಲ್ಸ್ ಎಲ್ಲ ಇಲ್ಲ ಅನ್ಸುತ್ತೆ. ಇಟ್ಸ್ ಜಸ್ಟ್ ವಾಕಿಂಗ್. ವಾಕಿಂಗ್. ಸುಸ್ತಾಗೋಯ್ತಾ? ಯಾಕೋ? ಚೆನ್ನಾಗಿ ತಿನ್ಬಿಟ್ಟು ಕುಡಿದ್ಬಿಟ್ಟು ಟ್ರೆಕ್ ಮಾಡೋ ಅಂದರೆ ಆಗಲ್ಲ, ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ ಅದು. ಹೊಸಿ ತಿನ್ಬೇಕಿತ್ತು. ಹೆಂಗೆ ಮಾಡೋದು? ನೋಡಿ ಹೆಂಗೆ ನೋಡ್ತಿದ್ದಾರೆ. ನೀನು ಇದೆಯಾ? ಇಷ್ಟೊತ್ತು ಅವ್ರು ಎಲ್ಲಿದ್ರು ಅಂತ ಗೊತ್ತಿಲ್ಲ. ನಂಗೆ ಗಾಡಿ ಬೇಕು ಸದ್ಯಕ್ಕೆ. ಹೋಗು, ನಿಮ್ಗೆ ಎಷ್ಟು ಗಾಳಿ ಬೇಕು ಅಷ್ಟು ಸಿಗ್ತಾ ಇದೆ. ತಗೋ. ಗಾಡಿ ಬೇಕಿತ್ತು, ಗಾಳಿ ಸಿಗ್ತಾ ಇದೆ. ಕ್ಲೌಡಿ ಇರೋದ್ರಿಂದ ಸನ್ಸೆಟ್ ಇಲ್ಲ, ಇಲ್ಲಾಂದರೆ ಪಾಯಿಂಟ್ ಓನ್ಲಿ. ಇಲ್ಲಿಂದ ಕಾಣಿಸಿರೋದು. ನಾವಾಗಲೇ ಡೈನಿಂಗ್ ಹಾಲ್ ಹೋದ್ವಲ್ವಾ, ಅಲ್ಲಿ ಸೇಮ್ ಸಖತ್ತಾಗಿದೆ. ದಿಸ್ ಇಸ್ ದ ಹಿಲ್ ವ್ಯೂ. ನಾವು ಹಿಲ್ ವ್ಯೂ ರೂಮ್ ತೊಗೊಂಡಿದ್ರೆ ದಿಸ್ ವುಡ್ ಬಿ ದ ವ್ಯೂನು. ಪೂಲಿಂದ ಇತ್ತಲ್ಲ ವ್ಯೂ ಬಂದಿದ್ದು. ಆಯಿತಾ, ಮುಗೀತಾ? ಫೋಟೋಗಳು ತೊಗೊಂಡು ನಾವು ಬಂದಿರೋದು 3 ಕಪಲ್ ಆ್ಯಕ್ಚುಲಿ. ಎಲ್ಲ ಸೋಂಬೇರಿಗಳು, ಯಾರೂ ಬಂದಿಲ್ಲ. ಆಮೇಲೆ ಎಲ್ಲ ಸ್ವಲ್ಪ ವಯಸ್ಸಾದವ್ರು ಇದ್ದಾರೆ, ಸೊ ಯಾರೂ ಬಂದಿಲ್ಲ. ವಾಕ್ ಅಂತ ನಾವೇ ಬಂದಿರೋದು. ಸೊ ಚಲೋ, ವ್ಯೂ ಪಾಯಿಂಟು ಆಯಿತು. ನೆಕ್ಸ್ಟ್ ದಿನ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ರೆಸ್ಟ್ ಮಾಡೋಣ. ಇನ್ನು ನೆಕ್ಸ್ಟು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಅದೆಲ್ಲ ನಾಳೆನೇ. ಇನ್ನು ಟೈಮು ಆಗೋಗಿದೆ, 5 o'clock Time ಆಗೋಗಿದೆ. ಈವ್ನಿಂಗ್ 5 ಮಾರ್ನಿಂಗ್ 9 to 5 ಇರೋದು. ಸೊ ನಾಳೆ ಬೆಳಗ್ಗೆ ತಿಂಡಿ ಮಾಡ್ಕೊಂಡು ಆಮೇಲೆ ಬರೋಣ ಅಡ್ವೆಂಚರ್ ನಾಳೆ ಆ್ಯಕ್ಟಿವಿಟೀಸ್. ಟೈಮ್ ಪರ್ಮಿಟ್ ಆದರೆ ಪರ್ಮಿಟ್ ಮಾಡುತ್ತೆ. ಈ ಕಡೆ ಬಾ ಮನೆ ಜಾರತ್ತ ಆ ಕಡೆ. ಇವತ್ತು ಸೂರ್ಯ ಕೈ ಕೊಟ್ಟಿರಲಿಲ್ಲ ಅಂದಿದ್ರೆ
ಒಳ್ಳೆ ಸನ್ಸೆಟ್. ನಮ್ಗೆ ಯಾವುದೇ ವ್ಯೂ ಪಾಯಿಂಟ್ ಹೋದ್ರೂ ಸೂರ್ಯನ ಕಾಟ ಸಿಗೋದೇ ಇಲ್ಲ ಕೈಗೆ. ಕರೆಕ್ಟು. ಊಟಿನಲ್ಲಿ ಎಷ್ಟು ಸನ್ರೈಸ್ ಎಷ್ಟು ಸನ್ಸೆಟ್ ಪಾಯಿಂಟಿಗೆ ಹೋದ್ವಿ, ಕೊನೆಗೆ ಸನ್ರೈಸು ಸಿಕ್ಕಲಿಲ್ಲ, ಸನ್ಸೆಟ್ಟು ಸಿಕ್ಕಲಿಲ್ಲ. ಸೂರ್ಯ ಏನು ಹೇಳ್ತೀಯಪ್ಪ ಇದಕ್ಕೆ ಉತ್ತರ ಕೊಡು. ಅದೇ ಹಾಗೆ ಆಗ್ಬಿಟ್ಟಿದೆ ನಮಗೆ. ಎಲ್ಲಿ ನಾನು ಹಂಗೆ ಊಟಕ್ಕೆ ಬಂದಿದ್ದೀವಿ. ಸೊ ಏನೇನು ಇರುತ್ತೆ ಸ್ಪೆಷಲ್ಲು ನೋಡೋಣ. ಕೀರ್ತಿ ಏನೋ ಫುಲ್ ಹೈಪ್ ಕೊಟ್ಟಿದ್ದಾರೆ, ಅದಿರುತ್ತೆ, ಇಷ್ಟು ವೆರೈಟಿ ಇರುತ್ತೆ ಅಂತ. ಬಟ್ ವೆರೈಟೀಸ್ ಜಾಸ್ತಿನೇ ಇದೆ ಇಲ್ಲಿ. ವೆರೈಟೀಸ್ ಜಾಸ್ತಿ ಇರುತ್ತೆ, ಬಟ್ ಏನೇನು ಇರುತ್ತೆ ನಮಗೆ ಇಷ್ಟ ಆಗುತ್ತಾ, ನಮ್ಮ ಟೇಸ್ಟ್ ಥರ ಇರುತ್ತಾ ಗೊತ್ತಿಲ್ವಲ್ಲ. ಆಬ್ವಿಯಸ್ಲಿ ನಮ್ಮ ಟೇಸ್ಟ್ ಥರ ಅಂತ ಇರಲ್ಲ, ಬಟ್ ನಾನು ಚೆನ್ನಾಗಿದ್ರೆ ಓಕೆ, ನಮ್ಮ ಟೇಸ್ಟ್ ಥರ ಅಲ್ಲ, ಚೆನ್ನಾಗಿರುತ್ತೆ. ಓಕೆ ಬನ್ನಿ ನೋಡೋಣ. ಓಕೆ ಸೊ ಕ್ರೀಮ್ ಆಫ್ ಚಿಕನ್ನು, ಇದು ನೂಡಲ್ಸು. ಚಿಕನ್ ಹಾಕ್ಕೊಂತೀನಿ. ಸೊ ನಾವು ಇಲ್ಲಿರೋ ಎಲ್ಲ ಐಟಮ್ಗಳು ತಿನ್ನೋಕ್ಕಾಗಲ್ಲ, ಅದಕ್ಕೆ ಒಂದು ಸಲ ತೋರಿಸ್ಬಿಡ್ತೀನಿ ಏನೇನಿದೆ ಅಂತ ಫಸ್ಟಿಂದ. ಸೊ ಆ್ಯಸ್ ಯೂಶುವಲಿ ಇದಾಗಲೇ ತೋರಿಸ್ದಾಗೆ ಕ್ರೀಮ್ ಆಫ್ ಚಿಕನ್ ಸೂಪ್ ಆ್ಯಂಡ್ ಇದು ನೂಡಲ್ ಸೂಪ್. ಸೊ ಇಲ್ಲಾಗಲೇ ನೋಡಿದಾಗೆ ಚಿಕನ್ ಸುಕ್ಕ ಆ್ಯಂಡ್ ಲಾಹೋರ್ ಫಿಶ್ ಟಿಕ್ಕಾ. ಸೊ ದಿಸ್ ಇಸ್ ತಂದೂರ್ ಪನ್ನೀರ್ ಆ್ಯಂಡ್ ಕ್ಯಾಜು ಕಾಲಿಫ್ಲವರ್. ಇದು ಸ್ನೇಕ್ ಗಾರ್ಡ್ ವೆಜಿಟೇಬಲ್ ಇದಾವೆ, ಇನ್ನೊಂದು ಚಿಲ್ಲಿ ಬೆಸಲ್ ವೆಜಿಟೇಬಲ್ ಮಿಕ್ಸ್. ಆ್ಯಂಡ್ ಅಗೇನ್ ಇಲ್ಲಿ ಸ್ಪೈಸಿ ಪನ್ನೀರ್ ಇದೆ. ಸೊ ದೀಸ್ ಆರ್ ಆಲ್ ಸ್ಯಾಲಡ್ಸ್, ಇನೋ ಸ್ಯಾಲಡ್, ಬೀಟ್ರೂಟ್ ಆ್ಯಂಡ್ ಮೆಕ್ಸಿಕನ್ ಸ್ಯಾಲಡ್ ಇದು. Then up next we have egg with range Russian potato. So this is also some kind of salad. This is chicken salad. What desserts is that? This is pentwa. This is chocolate burfi. This is anjeer roll. This is mango triple, orange mouse. So these are all pastries. ಹೆಸರೇ ವಿಚಿತ್ರವಾಗಿದೆ. ಇದು ಬಾಸ್ಬೂಸ, ಇದು ಮಡ್ ಕೇಕ್. ಆ್ಯಂಡ್ ದೆನ್ ವಿ ಹ್ಯಾವ್ ಇದು ಹಲ್ವಾ, ಲುಕ್ಕಿ ಹಲ್ವಾ, ಆ್ಯಂಡ್ ಇದು ಪಾಯಸ. ಆ್ಯಂಡ್ ವಿ ಹ್ಯಾವ್ 4 ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್. ಸೊ ಇಲ್ಲಿ ನೋಡಿದ್ರೆ ಇಷ್ಟೇ ಮೇನ್ ಕೋರ್ಸು. ಇದು ವೆಜ್, ಇದು ನಾನ್ ವೆಜ್. ಫುಡ್ ಓಕೆ. ನನಗೆ ಆ್ಯಕ್ಚುಲಿ ನಾವು ಮುಂಚೆ ಪ್ಲ್ಯಾನ್ ಮಾಡಿದ್ದು ಆಯತಾನಾಗೆ. ಸೊ ಅದಕ್ಕೆ ಕಂಪೇರ್ ಮಾಡ್ತಾ ಇದ್ದಾಗ ನಮಗೆ ಬಂದಿದ್ದ ಇನ್ಫೋ ಫುಡ್ ಇಲ್ಲಿ ಕಂಪೇರ್ ಮಾಡಿದ್ರೆ ಆಯತಾನ ಚೆನ್ನಾಗಿರುತ್ತೆ ಅಂತ, ಬಟ್ ಸ್ಟೇ ಆಯತಾನೆ ಕಂಪೇರ್ ಮಾಡಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ. ನಮ್ಗೆ ಎರಡು ಕೂಡ ಒಂದೇ ಜಾಗದಲ್ಲಿ ಮಾಡೋಕ್ಕಾಗಲ್ವಲ್ಲ. ನಿಜ ಅಂತ ನೋಡು. ನಿಜ, ಕರೆಂಟ್ ಹೋದರೆ ಸುಳ್ಳು. ಏನೇನು ಹಾಕೊಂಡ್ಬಂದಿದ್ದೀರಾ ಸರ್? ನಮ್ಮದೇನಿದೆ ಎಲ್ಲ ಸೇಮ್ ನಿಮ್ಮದೇ. ಚಿಕನ್ ಸುಕ್ಕ, ಫಿಶ್ ಟಿಕ್ಕಾ, ಆಮೇಲೆ ಎಕ್ಸ್ಟ್ರಾ ನಾನು ಪನ್ನೀರ್ ಹಾಕೊಂಬಂದಿದ್ದೀನಿ ಅಷ್ಟೇ. ಓಕೆ, ಫಸ್ಟು ಯಾವ್ದಿದು ಚಿಕನ್ ಸುಕ್ಕ. ಚೆನ್ನಾಗಿಯಾ? ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ. ಚೆನ್ನಾಗಿಯಾ? ನಂಗೆ ಫಿಶ್ ಇಷ್ಟ ಆಯಿತು. ಚೆನ್ನಾಗಿದೆನಾ ಫಿಶು? ಸುಕ್ಕಾಗಿನ್ನ ಚೆನ್ನಾಗಿದೆ. ಕ್ರೇಜಿ ಇದೆ ಫಿಶ್. ಓಕೆ, ಈಗ ತಾನೇ ಊಟ ಮಾಡ್ಕೊಂಡು ಬಂದ್ವಿ ನಾವು ರೂಮ್ಗೆ. ಸೊ ಇವತ್ತಿಗೆ ಮೊದಲನೇ ದಿನದ ವ್ಲಾಗ್ ಮುಗೀತು ಸದ್ಯಕ್ಕೆ. ಇನ್ನು ಕೆಲವೊಂದು ಆ್ಯಕ್ಟಿವಿಟೀಸ್ ಪೆಂಡಿಂಗಲ್ಲಿದೆ. ಇನ್ನು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಯಾವುದೂ ಮಾಡಿಲ್ಲ. ಆಮೇಲೆ ಮಾರ್ನಿಂಗ್ ಏನೋ ವೈಲ್ಡರ್ನೆಸ್ ಟ್ರೆಕ್ಗೆ ಏನೋ ಕರ್ಕೊಂಡು ಹೋಗ್ತಾರಂತೆ. ಸೊ ಅದೆಲ್ಲ ಇನ್ನೂ ಪೆಂಡಿಂಗಲ್ಲಿದೆ. ಸೊ ಇವತ್ತಿಗೆ ಸದ್ಯಕ್ಕೆ ಮುಗೀತು. ಮಿಕ್ಕಿದ್ದು ನಾಳೆ ಸಿಗೋಣ ಮತ್ತೆ. ಯಾ, ಟೇಕ್ ಕೇರ್.